ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಜ್ಯೋತಿ ಸಿಡಿಯೇ. ಇದೇನಪ್ಪ ನೆನ್ನೆನೂ ಐಸ್ ಹಚ್ತಾ ಇದ್ದು, ಇವತ್ತು ಐಸ್ ಹಚ್ತಾ ಉಂಟು ಮುಖಕ್ಕೆ. ಅದೇ ಬಟ್ಟೆಲಿ ಉಂಟು ಅಂದ್ಕೋಬೇಡಿ. ಎರಡು ಆ್ಯಕ್ಚುಲಿ ಒಂದೇ ದಿನದ ವೀಡಿಯೋ ಇದು. ನೆನ್ನೆದೇ ಆ್ಯಕ್ಚುಲಿ. ಅದೇ ಹೇಳಿದ್ನಲ್ಲ, ಕಂಪ್ಲೀಟಾಗಿ ಒಂದೇ ವೀಡಿಯೋನೆಲ್ಲ ಹಾಕ್ಲಿಕ್ಕೆ ಆಗ್ತಿಲ್ಲ ಅಂತ ಪಾರ್ಟ್ ಮಾಡ್ಕೊಂಡುಂಟು. ನೆನ್ನೆ ಫಸ್ಟ್ ಹಾಫ್ ನೋಡಿದ್ದು, ಇವತ್ತು ಸೆಕೆಂಡ್ ಹಾಫ್ ನೋಡೋಣ. ಇವತ್ತು ಫ್ಲವರ್ಸ್ ತೋರಿಸ್ತೀನಿ ನಿಮಗೆ, ಓಕೆನಾ. ಫ್ಲವರ್ಸ್ ಎಷ್ಟೆಲ್ಲ ಉಂಟು ಅಂತೇಳಿ. ಆ್ಯಕ್ಚುಲಿ ಹೈಬಿಸ್ಕಸ್ ಪ್ಲಾಂಟೇ ವೆರೈಟೀಸ್ ಆಫ್ ಫ್ಲವರ್ಸ್ ಉಂಟು. ಸೊ ಅದನ್ನ ನೋಡ್ಕೊಬರೋಣ ಬನ್ನಿ. ವೀಡಿಯೋ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಗಾಯ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಇದು ನೋಡಿ ಚೀಟಿ ಹೂವು ಅಂತ. ನಾವು ಚೀಟಿ ಹೂವು ಅಂತ ಕರಿತೀವಿ. ಇದು ಯಾರಿಗೆಲ್ಲ ಗೊತ್ತು ಈ ಹೂವು ಬಗ್ಗೆ? ತಗೋ 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 ಚೀಟಿ ಹೂವು ತಗೋ ಪಾಪು. ಇದು ನೋಡು, ಹಿಂಗೆ ಎಂತ ಆಗಲ್ಲ, ಫುಲ್ ಪೇಪರ್ ತರ ಇದು. ತಗೋ. ಇದು ಯಾವ ಹೂವು ಅಂತ ನೇಮ್ ಗೊತ್ತಿಲ್ಲ, ಎಂತ ಹೂವು ಅಂತ. ಚೆನ್ನಾಗುಂಟು ಒಟ್ಟಲ್ಲಿ ನೋಡಿ. ಗುಲಾಬಿ ಗಿಡ ನೋಡಿ ಗಾಯ್ಸ್. ಇದು ಎಳ್ಳು ಹೂವು ಅಂತ ಹೇಳಿ, ನಂಗೆ ತುಂಬಾ ಇಷ್ಟ ಈ ಹೂವು. ನೋಡಿ, ಆರೆಂಜ್ ಕಲರ್ ರೋಸ್ ಸಖತ್ತಾಗುಂಟು. ಕಲರ್ ಮಾತ್ರ ಯುನೀಕ್ ಆಗುಂಟು. ಕಲರ್ ನೋಡಿ, ಎಲ್ಲ ಕಲರ್ ರೋಸ್ ಇದೊಂಥರ ಡಿಫ್ರೆಂಟ್ ಕಲರ್. ಇದು ಯೆಲ್ಲೋ ಕಲರ್ ಎಳ್ಳು ಹೂವು ನೋಡಿ. ಅವಾಗಲೇ ಆರೆಂಜ್ ನೋಡಿದ್ರಿ ಅಲ್ವಾ? ನೋಡಿ, ಇದು ಆರೆಂಜು, ಇದು ಯೆಲ್ಲೋ ಕಲರ್. ಇಲ್ಲಿ 2 ಕಲರ್ ಬರುತ್ತೆ ನೋಡಿ. ಈ ಥರ ನಂಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಇದು ನೋಡಿ. ಹೈಬಿಸ್ಕಸ್ ದಾಸವಾಳ ಹೂವು, ಇದೊಂದು ಕಲರು ನೋಡಿ. ಇದೊಂದು ಕಲರು ನೋಡಿ. ಇದು ವೈಟ್ ಕಲರ್ ಹೂವು. ಇದ್ರದ್ದೇ ಒಂದು ಪೂರ್ತಿ, ಇದ್ರದ್ದೇ ಇಷ್ಟು ದೊಡ್ಡ ಗಿಡ ಬೆಳೆದುಂಟು. ತುಂಬ ಹೂವು ಬಿಡುತ್ತೆ ಇದರಲ್ಲೇ, ಓಕೆನಾ. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಪಿಂಕ್ ಕಲರ್ ರೋಸ್ ಒಂದು ಗಿಡ ನೋಡಿ. ದಾಸವಾಳ, ಆರೆಂಜ್ ಕಲರ್ ದಾಸವಾಳ ಒಂದು ಬಿಡುತ್ತೆ ನೋಡಿ. ಮೇಲೆ ಕಣಗ್ಲು ಹೂವು. ಇದು ಯೆಲ್ಲೋ ಕಲರ್ ರೋಸು, ಇದೊಂದು ದಾಸವಾಳ ಹೂವು. ಇದೊಂದು ಬೇರೆ ಗಿಡ ಇದು ಫ್ರೆಂಡ್ಸ್. ಇದೊಂದು ಕಲರ್ ಹೂವು ನೋಡಿ. ಇದೊಂದು ಹೇಳಿದೆ ಅಲ್ವಾ, ದಾಸವಾಳನಲ್ಲೇ ವೆರೈಟೀಸ್ ಆಫ್ ಕಲರ್, ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ಉಂಟು ಅಂತ. ಮತ್ತು ಇದು ಎಂತ, ಐ ಥಿಂಕ್ ಗಂಟೆ ಹೂವು ಹೇಳ್ತಾರೆ ಇದು. ಇದರಲ್ಲೂ ಕಲರ್ಸ್ ಫುಲ್ ಒಂದು 2-3 ಕಲರ್ಸ್ ಬರುತ್ತೆ ಇದರಲ್ಲಿ ನೋಡಿ ಗೈಸ್. ಇದು ಕಂಪ್ಲೀಟ್ ಯೆಲ್ಲೋ ಕಲರ್ ಹೂವು. ಇದು ಕೂಡ ಹೈಬಿಸ್ಕಸ್ಸೇನೆ, ಐ ಮೀನ್ ಎಂತ ದಾಸವಾಳ ಹೂವನೇ ಇದು ನೋಡಿ. ಇದು ನಮ್ಮ ತಾತ ಹಾಕಿದ ಮರ ಗಾಯ್ಸ್. ಇದರಲ್ಲೇ ಫಸ್ಟ್ ಹೊಂಬಾಳೆ ಬಿಟ್ಟಿದ್ದು. ಇವಾಗ ಅವರಿಲ್ಲ, ಅವ್ರ ನೆನಪಾಗಿ ಮರ ಉಳ್ಕೊಂಡುಂಟು ನಮ್ಮ ಜೊತೆ. ಅವನು ಆ್ಯಕ್ಚುಲಿ ಇದನ್ನು ದೇವ್ರಿಗೆ ಕೊಡ್ಬೇಕಂತ ಅಂದ್ಕೊಂಡು ಬಿಟ್ಟಿದ್ರು ಮನೆಯಲ್ಲಿ. ಬಟ್ ನನ್ನ ಮಗ ನಂಗೆ ಬೇಕೇ ಬೇಕು ಎಳ್ನೀರು ಅಂತ ಹೇಳಿದ್ದಕ್ಕೆ, ಮಕ್ಕಳಿಗಿಂತ ಇನ್ನೇನು ದೇವರು ಎಲ್ಲ ಮಕ್ಕಳು ಒಂದೇ ಅಲ್ವಾ ಅಂತ ಹೇಳಿ ಅವನಿಗೆ ಫಸ್ಟ್ ಎಳ್ನೀರು ಇವತ್ತು. ಮೊದಲನೇ ಸರಿ ಎಂತ ಹೊಂಬಾಳೆ ಹೊರಟ ಮೇಲೆ ಮೊದಲನೇ ಕಾಯಿ. ಹ್ಯಾಪಿ ಪಾಪು. ಓ, ಕಣ್ಣಿಗೆ ಬಿತ್ತಾ? ಬನ್ನಿ ಕುಡ್ಕೊಬಿಡಿರಂತೀಗ. ಮೊದಲನೇ ಕಾಯಿ ಪಾಪು ಅವ್ರೀಗ, ಮೊದಲನೇ ಎಳ್ನೀರು. ಪಾಪು, ಇಲ್ಲಿ ತಾತ, ದೊಡ್ಡ ತಾತ ಹಾಕಿದ ಮರ ಕಣವ ಇದು. ತಾತ ಇತ್ತು, ನೀನು ನೋಡಿಲ್ಲ, ದೊಡ್ಡ ತಾತ ಇತ್ತು, ಅವ್ರು ಹಾಕಿದ್ದು. ಓ, ಪಾಪುಗೆ ಎಳ್ನೀರು ರೆಡಿ ಆಗ್ತಾ ಉಂಟು. ಅದನ್ನ ಪಮ್ಮಿ ಕೊಡ್ತೀಯಾ? ನಿಂಗೆ ಬೇಡವಾ? ಮತ್ ನಮಗೆ ಕೊಡಲ್ವಾ? ಹೌದಾ ಫ್ರೆಂಡ್ಸ್, ನಾನು ನಮ್ಮ ತಾತನ ಅಪ್ಪ ಅಂತ ಕರೆದಿದ್ದು. ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಬೆಳೆದಿದ್ದಲ್ವ, ಸೊ ಹಾಗೆ ಅಭ್ಯಾಸ ಆಯಿತು. ಇವತ್ತು ಅವ್ರಿಲ್ಲ, ಬಟ್ ಅವ್ರು ಹಾಕಿದ ಮರ ಗಿಡಗಳನ್ನ ಸಿಕ್ಕಾಪಟ್ಟೆ ನೆನಪಾಗುತ್ತೆ. ಅವ್ರಿಗೊಂದು ಆಸೆ ಇತ್ತು ನನ್ನ ಮಗನ ನೋಡಬೇಕು ಅಂತ. ಇವತ್ತು ಅವ್ರು ಇದ್ದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು. ನಂಗಂತೂ ತುಂಬ ಇಷ್ಟ ನಮ್ಮ ತಾತ ಅಂದರೆ. ಕುಡಿ. ಹೌದಾ? ಸಣ್ಣ ಕಾಯಲ್ವಾ, ಅದಕ್ಕೆ ತುಂಬ ನೀರಿಲ್ಲ, ಬಲ್ತಿಲ್ಲ ಇನ್ನು. ನೀನು ಕುಡಿ ಫಸ್ಟು. ಪಮ್ಮಿ ಕುಡಿಯಲ್ಲ ಕಣ, ನೀನು ಕುಡಿ. ಕುಡಿ ಟೇಸ್ಟ್ ಮಾಡೋಣ ಬೇಗ. ಸ್ವೀಟ್ ಉಂಟ. ಕಾಯಿ ಬಂಬ್ಲು ಉಂಟಿಲ್ಲ ಉಂಟಲ್ಲ. ಕುಡಿ. ಕುಡಿ. ಸ್ವೀಟ್ ಉಂಟಲ್ವಾ, ಒಂಥರ ಟೇಸ್ಟ್ ಚೆನ್ನಾಗುಂಟು
ನೋಡಿ ಬಿಸಿಲಲ್ಲಿ ಈ ಥರ ಹೆವಿ ಬಿಸಿಲಿರುವಾಗ ಆಚೆ ಎಲ್ಲ ಹೋಗ್ಬಿಟ್ಟು ಬಂದರೆ ಈ ಥರ ಐಸಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಟ್ಯಾನ್ ಎಲ್ಲ ಹಾಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಫೇಸೆಲ್ಲ ಫುಲ್ಲು ಆ ಥರ ಟ್ಯಾನ್ ಥರ ಕಾಣಿಸಲ್ಲ. ಈ ಥರ ಐಸ್ ತೊಗೊಂಡು ಮಸಾಜ್ ಮಾಡ್ಕೊಬಿಡಿ ಗಾಯ್ಸ್. ಓಕೆನಾ ಗಾಯ್ಸ್, ಇವತ್ತಿಗೆ ಇಷ್ಟೇ. ಲಾಗ್ನ ಕ್ಲೋಸ್ ಮಾಡ್ತಾ ಉಂಟು. ಲಾಸ್ಟಲ್ಲಿ ಒಂದು ಲೈಕ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್.